12 to 13 ವೀಕ್ ಸ್ಕ್ಯಾನ್ ಮಾಡ್ತೀವಲ್ಲ, NT ಅಥವಾ NB ಸ್ಕ್ಯಾನ್, ಅದ್ರ ಜೊತೆಗೆ ನಾವು ಡಬಲ್ ಮಾರ್ಕರ್ ಅಂತ ಟೆಸ್ಟ್ ಮಾಡಿರ್ತೀವಿ. ಸೊ ಈ ಕಂಬೈನ್ ಟೆಸ್ಟ್ ರಿಪೋರ್ಟ್ಸ್ ಬಂದಾವಾಗ ನಾರ್ಮಲ್ ಅಥವಾ ಅಬ್ನಾರ್ಮಲ್ ಅಂತ ಬರಲ್ಲ. ರಿಪೋರ್ಟ್ಸಲ್ಲಿ ಸ್ಕ್ರೀನ್ ಪಾಸಿಟಿವ್ ಅಥವಾ ಸ್ಕ್ರೀನ್ ನೆಗೆಟಿವ್ ಅಂತ ಬರುತ್ತೆ. ಸ್ಕ್ರೀನ್ ನೆಗೆಟಿವ್ ಅಂದರೆ ಇಟ್ ಈಸ್ ಲೋ ರಿಸ್ಕ್, ಅಂದರೆ ಫಾಲೋ ಅಪ್ ಮಾಡ್ತಾ ಹೋಗಬೇಕು ರೆಗ್ಯುಲರ್ಲಿ. ಸ್ಕ್ರೀನ್ ಪಾಸಿಟಿವ್ ಅಥವಾ ಹೈ ರಿಸ್ಕ್ ಅಂತ ರಿಪೋರ್ಟ್ಸ್ ಬಂದಾವಾಗ ಸೊ ಬೇಬಿ ಜೆನೆಟಿಕ್ ಕಂಟೆಂಟ್ ಏನಾದರೂ ಅಬ್ನಾರ್ಮಲ್ ಇರ್ಬೋದು ಅಂತ ಒಂದು ಡೌಟ್ ಬರುತ್ತೆ. ಸೊ ಆವಾಗ ನಾವು ಸಡನ್ ಡಿಸಿಷನ್ ತಗೊಂಡು ಬೇಬಿನ ಟರ್ಮಿನೇಟ್ ಮಾಡಬಾರ್ದು. ಇವಾಗ ನಾವು ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂದರೆ ಸೆಕೆಂಡ್ ಲೆವೆಲ್ ಟೆಸ್ಟ್ ಮಾಡಬೇಕು. ಸೊ ಇವಾಗ ಬೇಬಿ ಪಕ್ಕ ಗರ್ಭಕೋಶದಲ್ಲಿ ನೀರಿರುತ್ತೆ, ಅದಕ್ಕೆ ನಾವು ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಬೇಬಿ ಸ್ಕಿನ್ನಿಂದ ಕೆಲವೊಂದು ಸೆಲ್ಸ್ ಆಮ್ನಿಯೋಟಿಕ್ ಫ್ಲೂಯಿಡ್ಗೆ ರಿಲೀಸ್ ಆಗಿರುತ್ತೆ. ಸೊ ನಾವು ಆ ಫ್ಲೂಯಿಡ್ನ ತೆಗೆದು ಆ ಸೆಲ್ಸ್ನ ಅನಲೈಸ್ ಮಾಡಿದರೆ DNA ಕಂಟೆಂಟ್ ಏನಿದೆ ಅಂತ ಕನ್ಫರ್ಮ್ ಆಗುತ್ತೆ. ಸೊ ಸ್ಪೆಸಿಫೈಡ್ ISO ಸರ್ಟಿಫೈಡ್ ಜೆನೆಟಿಕ್ ಲ್ಯಾಬಲ್ಲಿ DNA ಕಂಟೆಂಟ್ನ ಸ್ಟಡಿ ಮಾಡೋದ್ರಿಂದ ಬೇಬಿ ಡೌನ್ ಸಿಂಡ್ರೋಮ್ ಇದೆನಾ ಅಥವಾ ನಾರ್ಮಲ್ ಹೆಲ್ದಿ ಜೀನ್ಸ್ ಇದೆನಾ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಮೇಲೆ ಬೇಬಿ ಟರ್ಮಿನೇಟ್ ಮಾಡಬೇಕು ಅಥವಾ ಇಲ್ಲ ಅನ್ನೋದು ಡಿಸಿಷನ್ನ ತಗೋಬೇಕು.